ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ 5 ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 11, ಇದು 4 ಅಂಕಗಳ ಪ್ರಶ್ನೆಯಾಗಿದೆ. ಅದರಲ್ಲಿ ಎ, ವರ್ಧನೆ ಎಂದರೇನು? ಮಸೂರ ಒಂದರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ. ಈಗ ಯಾವುದೇ ಒಂದು ಮಸೂರ ಇರಬಹುದು, ಅದು ವಸ್ತುವನ್ನ ದೊಡ್ಡದಾಗಿ ಕಾಣಿಸಬಹುದು ಅಥವಾ ನಮಗೆ ಚಿಕ್ಕದಾಗಿ ಕಾಣಿಸಬಹುದು. ಹಾಗಿದ್ರೆ ವರ್ಧನೆ ಅಂದ್ರೆ ಏನು? ಮಸೂರಗಳಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಹಾಗೂ ವಸ್ತುವಿನ ಎತ್ತರಗಳ ನಡುವಿನ ಅನುಪಾತವನ್ನು ವರ್ಧನೆ ಎನ್ನುವರು. ಇದನ್ನು ಎಂ ನಿಂದ ಸೂಚಿಸುವರು. ಎಂ ಇಸ್ ಈಕ್ವಲ್ ಟು H' ಅಂತ ಬರಿತೀವಿ. ಪ್ರತಿಬಿಂಬದ ಎತ್ತರ ಹಾಗೆ ವಸ್ತುವಿನ ಎತ್ತರ, ಇವುಗಳಿಗಿರುವಂತಹ ಅನುಪಾತ, ಇದನ್ನ ವರ್ಧನೆ ಅಂತ ಕರಿತೀವಿ. ಹಾಗಿದ್ರೆ ಮಸೂರ ಒಂದರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಎಂ ಇಸ್ ಈಕ್ವಲ್ ಟು ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ, H' ಅಥವಾ V/U ಅಂತ ಕರಿತೀವಿ. ಇದು ಮಸೂರ ಒಂದರಿಂದ ಪ್ರತಿಬಿಂಬದ ವರ್ಧನೆಯನ್ನು ಲೆಕ್ಕಾಚಾರ ಮಾಡುವ ಸೂತ್ರ. ಒಂದು ವೇಳೆ ಎಂ ಇದು 1ಕ್ಕಿಂತ ಹೆಚ್ಚಿಗೆ ಬಂತು ಅಂದ್ರೆ ಅವಾಗ ಪ್ರತಿಬಿಂಬ ವಸ್ತುವಿಗಿಂತ ದೊಡ್ಡದಾಗಿ ಕಾಣ್ತಾ ಇದೆ. ಎಂ ವ್ಯಾಲ್ಯೂ 1ಕ್ಕಿಂತ ಕಡಿಮೆ ಬಂತು, 0.3 ಬಂತು, 0.4 ಬಂತು, ಅವಾಗ ವಸ್ತುವಿಗಿಂತ ಪ್ರತಿಬಿಂಬದ ಗಾತ್ರ ಚಿಕ್ಕದಾಗಿದೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಥ್ಯಾಂಕ್ ಯು.